ಯಾವಾಗಲೂ ಬೇಳೆ ಸೊಪ್ಪು ತರಕಾರಿ ಸಾಂಬಾರುಗಳನ್ನು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ಸಾಂಬಾರನ್ನು ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಕಾಯನ್ನು ಉಪಯೋಗಿಸ್ಕೊಂಡು ಬಜ್ಜಿ ಸಾಂಬಾರನ್ನು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದನ್ನು ಮುಳುಗಾಯಿ ಉಪಯೋಗಿಸ್ಕೊಂಡು ಕೂಡ ಮಾಡ್ತಾರೆ. ಈ ಸಾಂಬಾರನ್ನು ಮಾಡಲಿಕ್ಕೆ 6 ಟೊಮೊಟೊ ಕಾಯನ್ನು ತೊಗೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ, ಅಂದರೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ತೊಗೊಂಡು ಟೊಮೊಟೊ ಕಾಯಲ್ಲಿ 1ರಲ್ಲಿ 4 ಪೀಸ್ ಆಗೋ ಥರ ಕಟ್ ಮಾಡಿಕೊಂಡು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 2 ವಿಸಲ್ ಕೂಗಿಸ್ಕೋಬೇಕು. ನಾವು ಟೊಮೊಟೊ ಕಾಯಿ ಬದಲಾಗಿ ಬದನೆಕಾಯನ್ನು ಕೂಡ ಉಪಯೋಗಿಸಿ ಇದೇ ಥರ ಮಾಡ್ಕೋಬೋದು. ಇವಾಗ ಬೆಂದಿರೋಂತಹ ಹಸಿಮೆಣಸಿನ್ಕಾಯನ್ನು ಸಪ್ರೇಟಾಗಿ ತೊಗೋಬೇಕು. ಇದನ್ನು ಮಸಾಲ ರುಬ್ಬಲಿಕ್ಕೆ ಉಪಯೋಗಿಸ್ತೀವಿ. ಟೊಮೊಟೊ ಕಾಯನ್ನು ಬೇಯಿಸಿದಾಗ ಮೇಲ್ಗಡೆ ಸಿಪ್ಪೆ ಸಪ್ರೇಟಾಗಿ ಬಂದಿರುತ್ತೆ, ಅದನ್ನು ತೆಗೆದು ಬಿಡೋಣ. ಅದನ್ನು ನಾವು ಮಸಿದ್ರೂ ಕೂಡ ಅದು ಸಣ್ಣ ಆಗೋದಿಲ್ಲ, ಹಾಗಾಗಿ ಸಪ್ರೇಟಾಗಿ ಅದನ್ನೆಲ್ಲ ತೆಗೆದಿಟ್ಟು ನಂತರ ಇದನ್ನು ಚೆನ್ನಾಗಿ ಮಸ್ಕೋಬೇಕು. ಅಂದರೆ ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋದು ಬೇಡ, ನಮಗೆ ಬಾಯಿಗೆ ಸಿಗ್ತಾ ಇರಬೇಕು ಟೊಮೊಟೊ ಕಾಯಿ, ಆದರೆ ಸ್ವಲ್ಪ ಅದು ಮಸ್ದಿರಬೇಕು. ಆ ಥರ ಸ್ಪೂನಲ್ಲೇ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಮಾಡ್ಕೊಂಡ ನಂತರ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಇವಾಗ ಮಸಾಲನ ರುಬ್ಕೊಳ್ಳೋಣ. ಸಾಂಬಾರಿಗೆ 4 ಟೇಬಲ್ ಸ್ಪೂನಷ್ಟು ಹಸಿಕಾಯಿ ಅಥವಾ ಒಂದು ಕಾಯಲ್ಲಿ 1/4 ಭಾಗದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಟೀ ಸ್ಪೂನು ಧನಿಯಾ, 3/4 ಟೀ ಸ್ಪೂನಷ್ಟು ಜೀರಿಗೆ, 1.5 ಟೀ ಸ್ಪೂನಷ್ಟು ಕುರ್ಷೇಣಿ ಪುಡಿ, 2 ಟೀ ಸ್ಪೂನಷ್ಟು ಹುರಗಡ್ಲೆ, 1.5 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಬೇಯಿಸಿ ತೆಗೆದಿಟ್ಕೊಂಡಿದ್ದಂತಹ ಹಸಿಮೆಣಸಿನ್ಕಾಯಿ. ಕೆಲವೊಬ್ಬೊಬ್ರದ್ದು ಸಾಂಬಾರು ಪುಡಿನಲ್ಲಿನೇ ಖಾರದ ಪುಡಿ ಇರುತ್ತೆ, ಅಂಥವರು ಹಸಿಮೆಣಸಿನ್ಕಾಯಿನ ಹಾಕೋದು ಬೇಡ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನುಣ್ಣಗೆ, ಎಷ್ಟು ನುಣ್ಣಗೆ ರುಬ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ನಂತರ ನಾನು ಸಾಂಬಾರಿಗೆ ಕಡಲೆಕಾಳನ್ನು ಉಪಯೋಗಿಸ್ತಾ ಇದ್ದೀನಿ. ಕಡಲೆಕಾಳನ್ನು ಚೆನ್ನಾಗಿ ಹರಳಾಗೋವರೆಗೂ ಹುರ್ಕೋಬೇಕು. ಕಡಲೆಕಾಳು ಬದಲಾಗಿ ಹೆಸರು ಕಾಳು, ಅಲಸಂದೆ ಕಾಳು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಕಡಲೆಕಾಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತೇಳಿ ನಾನು ಕಡಲೆಕಾಳನ್ನು ಹಾಕ್ತಾ ಇದ್ದೀನಿ. ಇವಾಗ ಕಡಲೆಕಾಳು ಹುರಿದಾಗಿದೆ. ಇದನ್ನು ಬಿಸಿ ಇರುವಾಗಲೇ ನೀರನ್ನು ಹಾಕಿ ಒಂದು ಸಲ ತೊಳೆದು ನಂತರ ಇನ್ನೊಮ್ಮೆ ನೀರನ್ನು ಹಾಕಿ ಬಿಟ್ಬಿಡಬೇಕು. ಬೇಗ ಸಾಫ್ಟ್ ಆಗುತ್ತೆ, ಸಾಂಬಾರಲ್ಲಿ ಹಾಕಿದಾಗ ಬೇಗನೆ ಬೆಂದ್ಕೊಳ್ಳುತ್ತೆ. ನಂತರ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, 1 ಈರುಳ್ಳಿ, 1 ಕಡ್ಡಿ ಕರಿಬೇವನ್ನು ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ರುಬ್ಬಿ ಇಟ್ಕೊಂಡಿದ್ವಲ್ವ ಆ ಮಸಾಲೆಯನ್ನು ಹಾಕ್ಕೊಂಡು 1 ನಿಮಿಷ ಎಣ್ಣೆಯಲ್ಲಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದಂತಹ ಟೊಮೊಟೊ ಕಾಯನ್ನು ಹಾಕಿ ನಮಗೆ ಎಷ್ಟು ತೆಳ್ಳಗೆ ಸಾಂಬಾರು ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಹುರ್ಕೊಂಡಿದ್ದಂತಹ ಕಡಲೆಕಾಳು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾವು ಟೊಮೊಟೊ ಕಾಯಿ ಬೇಯಿಸುವಾಗ್ಲೂ ಉಪ್ಪನ್ನು ಹಾಕ್ಕೊಂಡಿದ್ದೀವಿ, ಇವಾಗ ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ಹುಳಿಗೆ ಹುಣಸೆ ರಸ, ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗೊಮ್ಮೆ ಕುದಿಸ್ಕೋಬೇಕು. ಕೆಲವೊಮ್ಮೆ ಟೊಮೊಟೊ ಕಾಯಿನೇ ತುಂಬ ಹುಳಿ ಇರುತ್ತೆ, ಆವಾಗ ಹುಣಸೆ ಹಣ್ಣಿನ ರಸ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿಕೊಂಡು ಹುಣಸೆ ರಸವನ್ನು ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಇದನ್ನು ಕುದಿಸ್ಕೋಬೇಕು. ಈ ಸಾಂಬಾರು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಬದನೆಕಾಯನ್ನು ಹಾಕಿ ಮಾಡೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಆ ರೆಸಿಪಿನ ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.